ಇದು ಒಂದು ದೈವಿಕ ಜಾನಪದ ಥ್ರಿಲ್ಲರ್ ಕತೆ. ಅಂದರೆ ಇದರಲ್ಲಿ ರೋಚಕತೆ, ಸಸ್ಪೆನ್ಸ್ ಜೊತೆಗೆ ಪ್ರಾದೇಶಿಕ ನಂಬಿಕೆ ಮತ್ತು ಸಂಸ್ಕೃತಿಯ ಅಂಶಗಳು ಹೆಚ್ಚಿವೆ. ಮಾರಿಗಲ್ಲು. ಜನರು ಇದನ್ನು ಕಾಂತಾರಕ್ಕೆ ಹೋಲಿಸುತ್ತಿದ್ದಾರೆ, ಆದರೆ ಇದರಲ್ಲಿರುವ ಅಂಶನೇ ಬೇರೆ. ಅದು ಏನೇನಿದೆ ಬನ್ನಿ ನೋಡೋಣ. ಮೂಲ ಕಥೆಯು 1990ರ ದಶಕದಲ್ಲಿ ಸಿರ್ಸಿಯ ಬಳಿ ಒಂದು ಹಳ್ಳಿಯ ಹಿನ್ನೆಲೆಯಲ್ಲಿ ನಡೆಯುತ್ತದೆ. ಕೆಲವು ಗ್ರಾಮಸ್ಥರಿಗೆ ಕದಂಬರ ಕಾಲದ ನಿಧಿಯ ಬಗ್ಗೆ ಸುಳಿವು ಸಿಗುತ್ತದೆ. ಕರ್ನಾಟಕದ ಮೊದಲ ರಾಜಮನೆತನದಲ್ಲಿ ಒಂದಾದ ಕದಂಬರು ಅಡಗಿಸಿಟ್ಟಿರುವ ಈ ನಿಧಿಯನ್ನು ಹುಡುಕಲು ಅವರು ಹೋರಾಡುತ್ತಾರೆ. ನಿಧಿಯ ಈ ಹುಡುಕಾಟವು ಆರಂಭದಲ್ಲಿ ಒಂದು ಆಶಾವಾದದ ಪ್ರಮಾಣವಾದರೂ ಕ್ರಮೇಣ ಅದು ದುರಾಸೆ, ಮೋಸ, ಭಯ ಮತ್ತು ಅಲೌಕಿಕ ರಹಸ್ಯಗಳತ್ತ ತಿರುಗುತ್ತದೆ. ಈ ನಿಧಿಯನ್ನು ಮಾರಿ ಎಂಬ ಸ್ಥಳೀಯ ದೇವತೆ ಕಾಯುತ್ತಿದ್ದಾಳೆ ಎಂಬ ಪ್ರತೀತಿ ಇದೆ. ನಿಧಿಯನ್ನು ಪಡೆಯಲು ಹೋದವರಿಗೆ ಮಾರಿಗಲ್ಲು ಎಂಬ ಊರಿನಲ್ಲಿ ಎದುರಾಗುವ ದೈವಿಕ ಮತ್ತು ಅದ್ವಿತೀಯ ಘಟನೆಗಳು ಸುತ್ತ ಕಥೆ ಹೆಣೆಯುತ್ತದೆ. ಕಥೆಯು ಉತ್ತರ ಕನ್ನಡದ ಪ್ರಾದೇಶಿಕ ಸಂಸ್ಕೃತಿ ಮತ್ತು ಆಚರಣೆಗಳನ್ನು ಒಳಗೊಂಡಿದೆ. ಅದರಲ್ಲಿಯೂ ಮುಖ್ಯವಾಗಿ ಬೇಡರ ವೇಷ ಎಂಬ ಜಾನಪದ ಕಲೆ ಈ ಸರಣಿಯ ಕಥಾ ಹಂದರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮಾರಿಗಲ್ಲು ಕದಂಬರ ನಿಧಿಯ ಹುಡುಕಾಟದ ಸುತ್ತ ನಡೆಯುವ ಒಂದು ರೋಚಕ ಕಥೆ. ಇಲ್ಲಿ ಮಾನವನ ದುರಾಸೆ, ನಂಬಿಕೆ ಮತ್ತು ದೈವಿಕ ಶಕ್ತಿಗಳ ನಡುವೆ ಸಂಘರ್ಷವನ್ನು ಬೇಡರ ವೇಷದಂತಹ ಸಾಂಸ್ಕೃತಿಕ ಅಂಶದೊಂದಿಗೆ ಪ್ರಸ್ತುತಪಡಿಸಲಾಗಿದೆ. ಈ ವೆಬ್ ಸೀರೀಸ್ ಸರಣಿಯನ್ನು PRK ಪ್ರೊಡಕ್ಷನ್ ನಿರ್ಮಿಸಿದೆ ಮತ್ತು ಇದು G5 ವೇದಿಕೆಯಲ್ಲಿ ಪ್ರಸಾರವಾಗುತ್ತಿದೆ.